ಬೇರೆ ಬೇರೆ ವ್ಯಾಕ್ಸಿನೇಷನ್ಗಳು ಯಾವುದು ಅಭಿವೃದ್ಧಿ ಆಗ್ತಾ ಇರೋದು ರಾಷ್ಟ್ರದಲ್ಲಿ ಮತ್ತು ವಿಶ್ವದಲ್ಲಿ ಎಲ್ಲದರ ಬಗ್ಗೆ ಮಾತಾಡೋಣ. ಆ್ಯಂಡ್ ಸ್ಪುಟ್ನಿಕ್ ವಿ ಬಗ್ಗೆ ಚರ್ಚೆ ನಡೆಸೋಣ. ಅಫ್ಕೋರ್ಸ್ ಸ್ಪುಟ್ನಿಕ್ ವಿ ಅಭಿವೃದ್ಧಿಪಡಿಸುವ RDIF ಬೋರ್ಡ್ನ ಒನ್ ಆಫ್ ದಿ ಮೆಂಬರ್ಸ್ ಕೂಡ ಹೌದು ಡಾಕ್ಟರ್ ರವಿ ಅವರು, ಮತ್ತು ನಿಮ್ಹ್ಯಾನ್ಸ್ನ ನ್ಯೂರೋ ವೈರಾಲಜಿ ವಿಭಾಗದ ಮುಖ್ಯಸ್ಥರು ಕೂಡ ಹೌದು. ವೆರಿ ಪ್ರಿವಿಲೇಜ್ ಟು ಹ್ಯಾವ್ ಹಿಮ್. ನಾಟ್ ಜಸ್ಟ್ ದ್ಯಾಟ್, ಭಾರತದಲ್ಲಿ ವ್ಯಾಕ್ಸಿನೇಷನ್ ಪಡೆದುಕೊಂಡಂಥ ಕೆಲವು ಮೊದಲಿಗರಲ್ಲಿ ಡಾಕ್ಟರ್ ರವಿ ಅವರು ಕೂಡ ಹೌದು. ಸೊ ಫ್ಯಾಂಟಾಸ್ಟಿಕ್ ಟು ಹ್ಯಾವ್ ಹಿಮ್ ಟುಡೇ. ಸರ್ ನಮಸ್ತೆ, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ TV5ನಿಂದ. ನಮಸ್ತೆ ಚಂದನ್ ಅವರೇ. ಸರ್ ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್ ಟು ಹ್ಯಾವ್ ಯು ಸರ್, ಗ್ರೇಟ್ ಪ್ರಿವಿಲೇಜ್. ಹೇಳಿ ಸರ್. ಸರ್ ಭಾಳ ನೇರ ಪ್ರಶ್ನೆ, ನಾನು ಅದೇ ಪ್ರಶ್ನೆಗೆ ಬಂದ್ಬಿಡ್ತೇನೆ. ಜನ ಹೇಳೋದು ಸಾರ್ 1 ಡೋಸ್ ತಗೊಂಡ್ವಿ 2 ಡೋಸ್ ತಗೊಂಡ್ವಿ ಕೋವಿಡ್ ಬಂದ್ಬಿಡ್ತಲ್ಲ ಸಾರ್, ಏನು ಸಾರ್ ಇದು ವ್ಯಾಕ್ಸಿನೇಷನ್ನು ಅಂತ. ನಿಮ್ಮಿಂದಾನೇ ಎಲ್ಲ ಮಿತ್ಗಳು ಇವತ್ತು ಡಿಬಂಕ್ ಆಗಬೇಕು ಡಾಕ್ಟರ್ ರವಿ ಸರ್. ಥ್ಯಾಂಕ್ ಯು. ಈ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಪ್ರಶ್ನೆನ ಕೇಳಿದ್ರ. ಇದು ಸುಮಾರು 100 ಜನ ನನ್ನ ಕೇಳಿದ್ದಾರೆ. ನಾವು ಅರ್ಥ ಮಾಡಬೇಕಾಗಿದ್ದು ಸ್ಪಷ್ಟವಾಗಿ ಏನಂದ್ರೆ, ಯಾವುದೇ ಲಸಿಕೆ ಇವಾಗ ಕೋವಿಡ್ಗೆ ತಯಾರು ಮಾಡಿದ್ದಿರ್ಲಿ ಜಗತ್ತಲ್ಲಿ ಸುಮಾರು ಒಂದು 10 ಲಸಿಕೆಗಳು ಎಮರ್ಜೆನ್ಸಿ ಯೂಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲಾ ಲಸಿಕೆಗಳನ್ನು ಮಾಡೋ ಮುಖ್ಯವಾದ ಕೆಲಸನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. 1-2 ಡೋಸ್ ಆದ್ಮೇಲೆ 15 ದಿವಸ ಆದ್ಮೇಲೆ ಆ ಲಸಿಕೆಗಳು ಸುರಕ್ಷಿತ ನಮಗೂ ಕೊಡುತ್ತೆ. ಯಾವ ರೀತಿ ಸುರಕ್ಷಾ? ತೀವ್ರವಾದ ಕಾಯಿಲೆ ಬರುವುದಿಲ್ಲ, ಅದರಿಂದ ಮರಣ ಉಂಟಾಗುವ ಸಾಧ್ಯತೆ ಇಲ್ಲ ಕಾಯಿಲೆಯಿಂದ. ಈ 2 ಗ್ಯಾರಂಟಿ. ನೋ ಸಿವಿಯರ್ ಡಿಸೀಸ್, ನೋ ಡೆತ್. ಆದ್ರೆ ಈ ಎಫಿಕಸಿ ಅಂತ ನೀವು ಕೇಳ್ಪಟ್ಟಿರ್ತೀರ. ಜನರಲ್ಲಿ ಅದರ ಬಗ್ಗೆ ಕನ್ಫ್ಯೂಷನ್. ಎಫಿಕಸಿ ಅಂದ್ರೆ ಸೋಂಕು ತಗುಲ್ಕೊಳ್ಳೋದು, ಮೆಷರ್ ಮಾಡೋದು ಎಫಿಕಸಿ. ನೋ ವ್ಯಾಕ್ಸಿನ್ ಗ್ಯಾರಂಟೀಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಇನ್ಫೆಕ್ಷನ್. ಕಾಯಿಲೆನ ತಡೆಗಟ್ಟತ್ತೆ, ಮರಣ ಆಗೋದನ್ನ ತಡೆಗಟ್ಟತ್ತೆ, ಆದ್ರೆ ಇನ್ಫೆಕ್ಷನ್ ತಡೆಗಟ್ಟಲ್ಲ. ಅದರಲ್ಲಿ ವ್ಯತ್ಯಾಸಗಳಿದೆ. mRNA ವ್ಯಾಕ್ಸಿನ್ಸ್ ಆದ್ರೆ 94%, ಸ್ಪುಟ್ನಿಕ್ ಕ್ಲೇಮ್ಸ್ 91%, ಕೋವಿಶೀಲ್ಡ್ ಆದ್ರೆ 64 ಇಂದ 89%, ಕೋವ್ಯಾಕ್ಸಿನ್ ಆದ್ರೆ 80%. ಅಂದ್ರೆ ಏನರ್ಥ? ವ್ಯಾಕ್ಸಿನ್ ಪಡೆದ ಮೇಲೇನು 80% ಎಫಿಕಸಿ ವ್ಯಾಕ್ಸಿನ್ ಅಂತ ತಗೊಂಡ್ರೆ 20% 20% ಜನಗಳಿಗೆ ಸೋಂಕು ತಗುಲಿಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಸೈನ್ಸ್. ಇದನ್ನ ಜನ ಅರ್ಥ ಮಾಡ್ಕೊಂಡಿಲ್ಲ. ನಾನ್ ತಿರ್ಗಾ ಹೇಳ್ತೀನಿ, 2 ಡೋಸ್ ಆಗಬೇಕು, ಅದಾದ್ಮೇಲೆ 2 ವಾರಗಳಾಗಬೇಕು. Then only you get protection, and that too against severe disease and death. ಇದುವರೆಗೆ ಯಾವುದೇ ಲಸಿಕೆ ತಯಾರು ಮಾಡಿಲ್ಲ ಅದು that prevents infection and breaks transmission. ಮತ್ತೆ ವ್ಯಾಕ್ಸಿನ್ ಇಂದ ಏನ್ ಯೂಸು, ಯಾಕೆ ಲಸಿಕೆ ಪಡಿಬೇಕು ಅನ್ನೋದು ನೆಕ್ಸ್ಟ್ ಬಹಳ ಒಂದು ಲಾಜಿಕಲ್ ಕ್ವಶನ್ ಬರುತ್ತೆ. ಎಲ್ಲಾರ್ಗು ಜಗತ್ತಲ್ಲಿ 80% ಜನಕ್ಕೆ ವ್ಯಾಕ್ಸಿನ್ ಕೊಟ್ಟು ಕವರ್ ಮಾಡಿದ್ರೆ ಆವಾಗ ವೈರಸ್ ಹರಡೋಕೆ ಯಾರು ಇರಲ್ಲ, ಎಲ್ಲಾರ್ಗೂ ಪ್ರೊಟೆಕ್ಷನ್ ಇರುತ್ತೆ, ಆವಾಗ ಇನ್ಫೆಕ್ಷನ್ ವಿಲ್ ಕಮ್ ಡೌನ್. ಅದಕ್ಕೆ ನಾವು ಪುನಃ ಹೇಳೋದು, ವ್ಯಾಕ್ಸಿನ್ ಹಾಕ್ಸ್ಕೊಂಡದ್ಮೇಲೆ 2 ವಾರ ಆದ ನಂತರನೂ ದಯವಿಟ್ಟು ಮಾಸ್ಕ್ ಬೆಳೆಸಿ, ಅಂತರ ವಹಿಸಿ, ಸ್ವಚ್ಛತೆ ಪಾಲಿಸಿ, ಗುಂಪುಗಳಿರೋ ಜಾಗಕ್ಕೆ ಹೋಗಬೇಡಿ ಅಂತ ಯಾಕೆ ಹೇಳೋದು ಅಂದ್ರೆ, ನಾನೇ 2 ಡೋಸ್ ಲಸಿಕೆ ಪಡೆದು 4 ವಾರ ಆಗಿದೆ. ಇವಾಗಲೂ ನಾನು ಮಾಸ್ಕ್ ಹಾಕೊಂಡೇ ಓಡಾಡೋದು. ಐ ಅವಾಯ್ಡ್ ಕ್ರೌಡ್ಸ್. ಯಾಕಂದ್ರೆ ನನಗೆ ಸೋಂಕು ತಗುಲ್ಕೊಂಡ್ರೆ ಕಾಯಿಲೆಗಳ ಚಿಹ್ನೆಗಳು ಬಹಳ ಕಮ್ಮಿ ಇರತ್ತೆ, ಬಟ್ ಐ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಇನ್ಫೆಕ್ಷನ್. ನನ್ನಿಂದ ನನ್ನ ಮನೆಯವರಿಗೆ, ನಾನು ಬೇರೆಯವರಿಗೆ ನನ್ನಿಂದ ಹರಡಬಹುದು ಕಾಯಿಲೆ. Very true. So even after vaccination,
ವಿ ಹ್ಯಾವ್ ಅ ಮಾರಲ್, ನಮಗೊಂದು ಕರ್ತವ್ಯ ಇದೆ. ಎಲ್ರೂನು ನಮ್ ತರ ವ್ಯಾಕ್ಸಿನ್ ಪಡೆದ ಮೇಲೆ ಬೇಕಾದ್ರೆ ಮಾಸ್ಕ್ ಬಿಚ್ಬೋದು. ಓಕೆ ಓಕೆ ಓಕೆ. ಇಲ್ಲಿಗೆ ನಿಲ್ಲಿಸ್ತೀನಿ. ತಾವು ಏನ್ ಪ್ರಶ್ನೆಗಳು ಕೇಳ್ತಿರೋ ಕೇಳಿ. ಅಲ್ಲ, ನೀವು ಹೇಳಿದ್ದು ಒಂದು ಫ್ಯಾಂಟಾಸ್ಟಿಕ್ ಪಾಯಿಂಟು ನನ್ನ ಹೃದಯಕ್ಕೆ ಹಾಗೆ ನಾಟಿದ್ದೇನು ಅಂದರೆ, ನಾನು ಒಂದು 10 ಫೋಟೋ ನೋಡಿದೆ ನೆನ್ನೆಯಿಂದ. ನಾನು ವ್ಯಾಕ್ಸಿನೇಷನ್ ತಗೊಂಡೆ, ಬಾಯ್ ಕೊರೋನಾ ಅಂತ ಒಂದಿಷ್ಟು ಜನ ಪಾಪ ಫೋಟೋ ಹಾಕ್ಕೊಂಡಿದ್ರು. ಅವ್ರು ತಪ್ಪಲ್ಲ ಬಿಡಿ, ಅವರ ಮಿಸ್ಕನ್ಸೆಪ್ಷನ್ ಅದು. ಅಂದರೆ ಜನಕ್ಕೆ ಹೇಗಿದೆ ಅಂತಂದರೆ, ಇದೊಂದು ಮ್ಯಾಜಿಕ್ ವ್ಯಾಂಡ್ ಇದ್ದಂಗೆ, ಇದು ಒಂದು ಔರಾ ಇದ್ದಂಗೆ ಇದು ವ್ಯಾಕ್ಸಿನೇಷನ್ನು. ಇನ್ನೇನು ಇಂಜೆಕ್ಷನ್ನು ಆ ಶಾಟ್ ಒಳಗಡೆ ಹೋಗ್ತಾ ಇದ್ದಂಗೆನೆ ವಿರ್ ಆಲ್ ಎಕ್ವಿಪ್ಡ್, ನಮಗೊಂದೇನೋ ಒಂದು ಮ್ಯಾಜಿಕ್ ಪೋಷನ್, ಅಲಾಡಿನ್ ಮ್ಯಾಜಿಕ್ ಪೋಷನ್ ಸಿಕ್ಕಿದಂಗೆ ಸಿಕ್ಬಿಡುತ್ತೆ ಅನ್ನೋ ಥರದ ಮಿಸ್ಕನ್ಸೆಪ್ಷನ್, ಮಿತ್ತಿರೋದನ್ನು ನೀವು ಭಾಳ ಬ್ಯೂಟಿಫುಲ್ಲಾಗಿ ಡಿಬಂಕ್ ಮಾಡಿದ್ದೀರಿ. 2ನೇ ಡೋಸ್ ಆದಮೇಲೆ ಬೇಸಿಕ್ ಮಿನಿಮಮ್ 2 ವಾರ ಕಾಯಬೇಕು. ಆ್ಯಂಡ್ ಇವನ್ ದೆನ್ ಮಾಸ್ಕ್ ಹಾಕ್ಕೊಂಡಿರಬೇಕು ಮತ್ತು ಸ್ಯಾನಿಟೈಸ್ ಮಾಡ್ಕೊಳ್ಬೇಕು, ನಮ್ಮ ನಿಗಾದಲ್ಲಿ ನಾವಿರಬೇಕು ಅಂತ ಹೇಳ್ತಾ ಇದ್ರಿ. ಫ್ಯಾಂಟಾಸ್ಟಿಕ್. 2ನೇ ಪ್ರಶ್ನೆ ನನ್ನದೇನಿದೆ ಅಂತಂದರೆ ಡಾಕ್ಟರ್, ನಿಮ್ಗೆ ಕೇಳಬೇಕಾಗಿರೋದು, ನಾವು ಈ ಕೋವಿಡ್ ಲಸಿಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಥವಾ ಬೇರೆ ಕಡೆಯಿಂದ ತರಿಸ್ಕೊಳ್ತಿದ್ದೀವಿ ಅಂತಂದಾಗ ಸುಮಾರು 35,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ವಿ. ಆದರೆ ನಾವು ಆರ್ಡರ್ ಮಾಡಿದ್ದು ನಂಬರ್ ಆಫ್ ಡೋಸಸ್ ಬಹಳ ಕಡಿಮೆ. ನಮ್ಮಲ್ಲೇನಾಯಿತು, ಸೆರಮ್ ಇನ್ಸ್ಟಿಟ್ಯೂಟಲ್ಲಿ ಪ್ರಾಬ್ಲಮ್ ಆಯಿತು, ಮತ್ತು ಅಮೆರಿಕದಿಂದ ಬರಬೇಕಾದಂಥ ಬೇರೆ ಬೇರೆ ಕಚ್ಚಾ ವಸ್ತುಗಳು ಕೂಡ ತಡೆ ಹಿಡಿದಿದೆ ಅಮೆರಿಕ. ನಮಗೆ ಇವಾಗ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದರೆ ಅಮೆರಿಕ ಏನು ಮಾಡಿದೆ, 30 ಕೋಟಿ ಜನಸಂಖ್ಯೆಗೆ 60 ಕೋಟಿ ವ್ಯಾಕ್ಸಿನೇಷನ್ ವಯಾಲ್ಗಳನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದೆ. ಆಲ್ಮೋಸ್ಟ್ 60% ಆಫ್ ದೆಮ್ ಆರ್ ವ್ಯಾಕ್ಸಿನೇಟೆಡ್. ನಮ್ಮಲ್ಲಿ ಯಾಕೆ ಚಾಲೆಂಜಸ್ಸು? ನಾವು 6 ಕೋಟಿ ವ್ಯಾಕ್ಸಿನೇಷನ್ನ ಸಪ್ಲೈ ಮಾಡಿದ್ದೀವಿ ಹೊರದೇಶಕ್ಕೆ, ಬಟ್ ನಮ್ಮಲ್ಲಿ ಇವಾಗ ವ್ಯಾಕ್ಸಿನೇಷನ್ ಆಗ್ತಿಲ್ಲ, ಖಾಲಿ ಇಲ್ಲ ಜಾಗ, ಇಲ್ಲ ವ್ಯಾಕ್ಸಿನೇಷನ್ ಆರ್ ನಾಟ್ ಅವೈಲಬಲ್, ನಾಟ್ ಇನ್ ಸ್ಟಾಕ್ ಅನ್ನುವ ಬೋರ್ಡ್ಗಳು. ಇದು ಯಾಕೋ ಒಂಚೂರು ಗೊಂದಲ ನನಗೆ, ಯಾಕೆ ಅಂತ ಡಾಕ್ಟರ್ ಇದು? ಯಾಕೆ ಅಂತ ನಾನು ಹೇಳ್ತೀನಿ ಪ್ಲೀಸ್. ಹಲವಾರು ದೇಶಗಳು ಏನ್ ಮಾಡಿದೆ ಅಂದ್ರೆ, ವ್ಯಾಕ್ಸಿನ್ ತಯಾರು ಮಾಡುವಾಗಲೇ ಪ್ರೀ ಸೇಲ್ಸ್ ಅಗ್ರಿಮೆಂಟ್ಸ್ ಅಂತ ಮಾಡ್ಕೊಂಡಿತ್ತು. ಅದರಲ್ಲಿ ಅಮೆರಿಕ ದೇಶ ಬಹಳ ಜಾಣರು ಬಿಡಿ. ಅವರು ವೆದರ್ ಇಟ್ ಇಸ್ ವ್ಯಾಕ್ಸಿನ್ ಆರ್ ವೆದರ್ ಇಟ್ ಇಸ್ ಪೆಟ್ರೋಲ್ ಆರ್ ವೆದರ್ ಇಟ್ ಇಸ್ ಫ್ಯೂಯಲ್ ಆರ್ ಆಯಿಲ್ ಆರ್ ಫುಡ್, ಪ್ಲಾನ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮುಂಚಿತವಾಗಲೇ ಎಲ್ಲ ಪ್ಲಾನ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋದೆಲ್ಲ ರೇಟ್ ತಯಾರಿ ಮಾಡಿ ಇಟ್ಕೊಳ್ತಾರೆ ಅವರು. ನಮ್ಮದಲ್ಲಿ ನಾವು ಇಟ್ಸ್ ಎ ಗ್ರೇಟ್ ಸೆನ್ಸ್ ಆಫ್ ಪ್ರೈಡ್. ನಾವು ನಮ್ಮ ದೇಶದಲ್ಲಿ 2 ವ್ಯಾಕ್ಸಿನ್ಗಳು ಮಾಡ್ತಾ ಇದ್ವಿ, ಇವಾಗ 3ನೇದು ಸ್ಪುಟ್ನಿಕ್ನು ಮಾಡ್ತೀವಿ ನಾವು. ಆದ್ರೆ ಈ ತರ ಬರತ್ತೆ ಒಂದು ಸಮಸ್ಯೆ ಅನ್ನೋದು ನಾವು ಮುಂಚಿತವಾಗಿ ಸ್ವಲ್ಪ ಪ್ಲಾನಿಂಗ್ ಮಾಡಿರ್ಲಿಲ್ಲ. ರಾ ಮೆಟೀರಿಯಲ್ಸ್ ಪ್ರಾಬ್ಲಮ್ ಆಗಿದೆ ಈಗ. ಅದು ಹೋಪ್ಫುಲಿ ಇನ್ ಅ ವೀಕ್ 10 ಡೇಸ್ ಅದು ಸಾಲ್ವ್ ಮಾಡ್ತಾರೆ. ಒಂದು 2ನೇದು ಏನಾಯ್ತು, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದ್ಬಿಟ್ಟಿದೆ ವ್ಯಾಕ್ಸಿನ್ಗೆ. ಒರಿಜಿನಲ್ ಭಾರತ ಸರ್ಕಾರ ಪ್ಲಾನ್ ಅಲ್ಲಿ 3 ತಿಂಗಳು ಹೆಲ್ತ್ ಕೇರ್ ವರ್ಕರ್ಸ್, ಆಮೇಲೆ 2 ತಿಂಗಳು ಹೆಲ್ತ್ ಕೇರ್ ವರ್ಕರ್ಸ್, 2 ತಿಂಗಳು ಫ್ರಂಟ್ ಲೈನ್ ವರ್ಕರ್ಸ್, ಆಮೇಲೆ 60 years ಅಂಡ್ ಅಬೌವ್ ಇರೋರು ಆರ್ 50+ ಕೋಮಾರ್ಬಿಡಿಟೀಸ್ ಅವರಿಗೆ ಇನ್ನೊಂದು 3 ತಿಂಗಳು. ಜುಲೈ ನಂತರ ಬೇರೆ ಏಜ್ ಗ್ರೂಪ್ಸ್ಗೆ ಓಪನ್ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಅದಕ್ಕೆ ತಕ್ಕ ಪ್ರೊಡಕ್ಷನ್ ನಡೀತಾ ಇತ್ತು. ಸಡನ್ ಆಗಿ ಡಿಮ್ಯಾಂಡ್ ಜಾಸ್ತಿ ಆಗಿ, ಪಬ್ಲಿಕ್ ಇಂದ ಡಿಮ್ಯಾಂಡ್ ಜಾಸ್ತಿ ಆಗಿ, ಸ್ಟೇಟ್ ಗವರ್ಮೆಂಟ್ಸ್ ಇಂದ ಡಿಮ್ಯಾಂಡ್ ಜಾಸ್ತಿ ಆಗಿ, ಸಡನ್ಲಿ ದೇ ಆರ್ ನಾಟ್ ಏಬಲ್ ಟು ಮೀಟ್ ದ ಡಿಮ್ಯಾಂಡ್. ಸೊ ಅದರಿಂದ 45ಗೆ ಓಪನ್ ಮಾಡ್ಬಿಟ್ಟು ನೋಡಿ ನಾವು 1st April ಇಂದ 45+ ಆಲ್ 45+ ಇರ್ರೆಸ್ಪೆಕ್ಟಿವ್ ಆಫ್ ದೇ ಹ್ಯಾವ್ ಕೋಮಾರ್ಬಿಟಿ, ಇಲ್ಲ ಅಂದ್ರೇನು ನಾವು ಓಪನ್ ಮಾಡ್ಬಿಡ್ತೀವಿ. ಸೊ ಇದು ಒಂದು ಸಮಸ್ಯೆ ಆಗಿದೆ. ಈಗ 2 ಸೀರಮ್ ಇನ್ಸ್ಟಿಟ್ಯೂಟ್ ಕೋವ್ಯಾಕ್ಸಿನ್ ಇಸ್ ಆಲ್ಸೋ ಔಟ್ಸೋರ್ಸಿಂಗ್ ಪ್ರೊಡಕ್ಷನ್ ಟು ಹಾಫ್ಕಿನ್ ಇನ್ಸ್ಟಿಟ್ಯೂಟ್. ಸೊ ಇನ್ನೊಂದು 2 ವಾರ ಈ ಒಂದು ಸಮಸ್ಯೆ ಇರುತ್ತೆ. ಅಷ್ಟೊಳಗೆ ಸ್ಪುಟ್ನಿಕ್ ವ್ಯಾಕ್ಸಿನ್ ಮೇ ಕೊನೆಗೆ ಬಂದ್ಬಿಡುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಟೆಂಪರರಿ. ಓಕೆ, ಸೊ ಪ್ರಾಬಬ್ಲಿ ಮೇ ಎಂಡ್ಗೆ ವಿ ಕ್ಯಾನ್ ಹ್ಯಾವ್ ಲಾಟ್ ಆಫ್ ವಯಾಲ್ಸ್ ಇನ್ಕ್ಲೂಡಿಂಗ್ ಸ್ಪುಟ್ನಿಕ್, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್. ಅದು ಪ್ಲಸ್ ಇನ್ನೊಂದು ಒಳ್ಳೆ ಸುದ್ದಿ ಏನಂದ್ರೆ, ತಾವು ನಿನ್ನೆ ನೋಡಿರ್ತೀರಾ, ಗವರ್ಮೆಂಟ್ ಆಫ್ ಇಂಡಿಯಾ ಬಂದು ಬೇರೆ ಕಡೆ ಆಲ್ರೆಡಿ ಲೈಸೆನ್ಸ್ ಡ್ರಗ್ ಅಥಾರಿಟೀಸ್ FDA
ಅಥವಾ ಯುರೋಪಿಯನ್ ಯೂನಿಯನ್ ಅಥವಾ WHO ಕ್ಲಿಯರ್ ಮಾಡಿರೋ ವ್ಯಾಕ್ಸಿನ್ಸ್ ಆದ್ರೆ ಹೌದು, ದೇ ಕ್ಯಾನ್ ಕಮ್ ಇನ್ ಟು ಇಂಡಿಯಾ, ಭಾರತ ದೇಶ ಒಳಗೆ ಬರಬಹುದು. ಒಂದು ಕ್ವಿಕ್ ಬ್ರಿಡ್ಜ್ ಟ್ರಯಲ್, ಅಟ್ಲೀಸ್ಟ್ 100-200 ಜನ ಫಸ್ಟ್ ಪಾರ್ಟಿಸಿಪೆಂಟ್ಸ್ ಡೇಟಾ ಅವರು ಸಬ್ಮಿಟ್ ಮಾಡಿದ್ರೆ ದೇ ವಿಲ್ ಬಿ ಗಿವನ್ ಪರ್ಮಿಷನ್. ಅಂದ್ರೆ ಏನರ್ಥ, mRNA ವ್ಯಾಕ್ಸಿನ್ಸ್ ಲೈಕ್ ಮಾಡರ್ನಾ, ಫೈಸರ್ ಪ್ಲಸ್ ಜಾನ್ಸನ್, ನೋವಾವ್ಯಾಕ್ಸ್ ಇವೆಲ್ಲಾನು ಬರ್ಬೋದು. ಝೈಡಸ್ ಕ್ಯಾಡಿಲಾ ಇಸ್ ದೇರ್. ಒಳ್ಳೆ ಝೈಡಸ್ ಕ್ಯಾಡಿಲಾ ನಮ್ಮ ವ್ಯಾಕ್ಸಿನ್ ಬಿಡಿ. ಕರೆಕ್ಟ್. ನಾನು DBT ವ್ಯಾಕ್ಸಿನ್ ಕಮಿಟಿ ಚೇರ್ಮನ್ ಆಗಿದ್ದೀನಿ, ಅದರ ಬಗ್ಗೆ ಫುಲ್ ಗೊತ್ತು ನನಗೆ. ಅದು ಟ್ರಯಲ್ ನಡೀತಾ ಇದೆ. ಅದು ಬರಕ್ಕೆ ಇನ್ನೊಂದು ಅಟ್ಲೀಸ್ಟ್ ಜೂನ್ ಎಂಡ್ ಆಗತ್ತೆ ಅವ್ರ ಟ್ರಯಲ್ ರಿಸಲ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿ. ಆದ್ರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಅದು 3 ಡೋಸ್ ವ್ಯಾಕ್ಸಿನ್. ಇಟ್ ಇಸ್ ನಾಟ್ 2 ಡೋಸ್ ವ್ಯಾಕ್ಸಿನ್, DNA ವ್ಯಾಕ್ಸಿನ್, ಬಟ್ 3 ಡೋಸ್ ವ್ಯಾಕ್ಸಿನ್. ಸೊ ಹಲವಾರು ವ್ಯಾಕ್ಸಿನ್ಗಳು ನಮಗೆ ಮಾರ್ಕೆಟ್ ಒಳಗೆ ನಿಮಗೆ 2-3 ತಿಂಗಳಲ್ಲಿ ವ್ಯಾಕ್ಸಿನ್ಸ್ ಬರುತ್ತೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಸಾಕಷ್ಟು ದುರ್ಪ್ರಚಾರ ನಡೀತಾ ಇದೆ ಲಸಿಕೆಗಳ ಬಗ್ಗೆ. ಇದು ನಾವೊಂದು ಅರ್ಥ ಮಾಡ್ಕೋಬೇಕು. ಈ ಒಂದು ವೈರಾಣು SARS-CoV-2 ಅಂತ ಒಂದು ವೈರಾಣು ಇದೆ ನೋಡಿ, ಬಹಳ ಹೊಸ ವೈರಸ್. ಇದಕ್ಕೆ ಮುಂಚೆ ಮಾನವ ಜಾತಿ ಇದನ್ನ ನೋಡಿರ್ಲಿಲ್ಲ. ವೆರಿ ವಾಲಟೈಲ್ ಆಲ್ಸೋ. ಅಂದ್ರೆ ಏನರ್ಥ, ಇದಕ್ಕೆ ನಾವು ಸುರಕ್ಷಿತವಾಗಿ ಇರಬೇಕಾದ್ರೆ 2 ವಿಧಾನಗಳು. ಒಂದು, ಸೋಂಕು ತಗುಲ್ಕೋಬೇಕು. 2ನೇದು ಲಸಿಕೆ ಪಡಿಬೇಕು. ಇಲ್ಲ ಅಂದ್ರೆ ಖಚಿತವಾಗಿ ಕಡ್ಡಾಯವಾಗಿ ಈ ವೈರಸ್ಸು ನಿಮಗೆ ಹುಡುಕೊಂಡು ಬಂದು ನಿಮಗೆ ಸೋಂಕು ತಗುಲ್ಕೊಳ್ಳುತ್ತೆ. ಅದರಿಂದ ನಿಮಗೆ ಕಾಯಿಲೆ ಬರೋ ಸಾಧ್ಯತೆನೂ ಇದೆ. ಸೊ ದಯವಿಟ್ಟು ಯಾರಿಗೆ ಅವಕಾಶ ಇದೆಯೋ ಮುಂದೆ ಬಂದು ಲಸಿಕೆ ಪಡೀರಿ. ಇದು ನನ್ನ ಮನವಿ. ಡಾಕ್ಟರ್ ರವಿ ಅವರೇ, ಆನ್ ದಿಸ್ ನೋಟ್ ನನಗೆ ಅನಿಸ್ತಿರೋದು, ಅಟ್ಲೀಸ್ಟ್ ಬೈ ದಿ ಎಂಡ್ ಆಫ್ ದಿಸ್ ಇಯರ್ 80-85% ಭಾರತೀಯರು ವ್ಯಾಕ್ಸಿನೇಟೆಡ್ ಆಗಲಿಲ್ಲ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ಅ ಪ್ರಾಬ್ಲಮ್. ತಾವು ಹೇಳ್ದಂಗೆ ಇಮ್ಯುನಿಟಿ ಬರೋದಿಲ್ಲ. ಅಟ್ಲೀಸ್ಟ್ 80% ಬೇಸಿಕ್ ಮಿನಿಮಮ್. ವೆರಿ ಕರೆಕ್ಟ್ ನೀವು ಹೇಳೋದು. ಇನ್ನೊಂದು ವಿಷಯ ಹೇಳ್ತೀನಿ. ಇವಾಗ ನಾವು ಲಸಿಕೆ ಪ್ರಮೋಟ್ ಮಾಡಿ ಹೆಚ್ಚು ಜನರಿಗೆ ಲಸಿಕೆ ನಾವು ಪಡೆಯೋ ಅವಕಾಶ ಕೊಟ್ಟು ಲಸಿಕೆಗಳು ಸ್ಟಾಕ್ ಇದ್ದು ಮಾಡಿದ್ರೆ 3ನೇ ಅಲೆಯನ್ನ ತಡೆಗಟ್ಟಬಹುದು. ಈ 2ನೇ ಅಲೆಯನ್ನ ತಡೆಗಟ್ಟಕ್ಕೆ ಇವಾಗ ಹೋಗಿ ನಾನು ಲಸಿಕೆ ತಗೊಳ್ತೀನಿ, ನನಗೆ ಸುರಕ್ಷಿತವಾಗಿರ್ತೀನಿ ಅನ್ನೋದು ತಪ್ಪು ಭಾವನೆ. ದಯವಿಟ್ಟು ಹೋಗಿ ಲಸಿಕೆ ಪಡೀರಿ. ಅದರಿಂದ ಉಪಯೋಗ ಏನು ಅನ್ನೋದು ಹೇಳ್ತೀನಿ. ಒಂದು ಲಸಿಕೆ ತಗೊಂಡಿರೋವರೆಗೂ ಸೋಂಕು ತಗುಲ್ಕೊಳ್ತಾ ಇದೆ, 2 ಲಸಿಕೆ ಪಡೆದವರೆಗೂ ಸೋಂಕು ತಗುಲ್ಕೊಳ್ತಾ ಇದೆ. ಆದ್ರೆ ಕಾಯಿಲೆ ತೀವ್ರತೆ ಇರೋದಿಲ್ಲ, ಮರಣ ಆಗೋದಿಲ್ಲ, ಬಟ್ ಸೋಂಕು ತಗುಲುತ್ತೆ. ಅಟ್ಲೀಸ್ಟ್ ತೀವ್ರವಾದ ಕಾಯಿಲೆ ಬರಬೇಡ ಅಂದ್ರೆ, ಮರಣ ತಡೆಗಟ್ಟಬೇಕಾದ್ರೆ ಹೋಗಿ ಲಸಿಕೆ ಪಡೀರಿ. ಬಟ್ ಲಸಿಕೆ ಪಡೆಯೋದು ಬಹಳ ಮುಖ್ಯ. ಇಲ್ಲ ಅಂದ್ರೆ 5 ತಿಂಗಳು 6 ತಿಂಗಳ ನಂತರ ಇನ್ನೊಂದು ಅಲೆ ಬಂದೇ ಬರುತ್ತೆ. ಯುರೋಪ್ ಅಲ್ಲಿ ಆ ದೇಶಗಳಲ್ಲಿ 3ನೇ ಅಲೆ ನಡೀತಾ ಇದೆ, ಅಮೆರಿಕ ಅಲ್ಲಿ 4ನೇ ಅಲೆ ನಡೀತಾ ಇದೆ. ಉತ್ತರ ಕೊಡಕ್ ಮುಂಚೆ ಒಂದು ಸ್ಮಾಲ್ ಕರೆಕ್ಷನ್ ಪ್ಲೀಸ್. ನಾನು ನಿಮ್ಯಾನ್ಸ್ ಇಂದ ನಿವೃತ್ತಿ ಹೊಂದಿರಿ. ಸೊ ಐ ಆಮ್ ನಾಟ್ ಪಾರ್ಟ್ ಆಫ್ ಗವರ್ಮೆಂಟ್. ನಮ್ ತರಾನೇ ಗವರ್ಮೆಂಟ್ ಅಂದ್ರೆ ಗೌರವ ಇದೆ. ಇವಾಗ ಉತ್ತರ ಕೊಡ್ತೀನಿ. ನನಗೆ ನೀವು ಅಲ್ಲ ನನಗೇನಂದ್ರೆ ಐ ಸ್ಟಿಲ್ ಫೀಲ್ ಯು ಆರ್ ವಿತ್ ನಿಮ್ಯಾನ್ಸ್. ಯಾಕೆಂತಂದ್ರೆ ಐ ನೋ ದಿ ವಂಡರ್ಸ್ ಯು ಹ್ಯಾವ್ ಡನ್. ಐ ನೋ ಹೌ ಯು ಹ್ಯಾವ್ ವರ್ಕ್ಡ್. I was just reading about ನೀವು RDIF ನ ಒನ್ ಆಫ್ ದಿ ಮೆಂಬರ್ಸ್ ಆಗಿದ್ದನ್ನ ನಾನು ನೋಡ್ತಾ ಇದ್ದೆ. ಇಟ್ ವಾಸ್ ಲೈಕ್ ವಾವ್ ಫ್ಯಾಕ್ಟರ್. ನನಗೆ ವಾವ್ ಫ್ಯಾಕ್ಟರ್ ಅದು. ಪ್ಲೀಸ್ ಟಾಕ್ ಟು ಮಿ ಸರ್, ಮಾತಾಡಿ. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು. 2ನೇದು, ಇಷ್ಟು ಬೇಗ ನಾವು ರೋಲ್ ಔಟ್ ಮಾಡ್ತೀವಿ ಅಂತ ನಾವು ಇಮ್ಯಾಜಿನ್ ಮಾಡಿರ್ಲಿಲ್ಲ. 3ನೇದು ಬಹಳ ಮುಖ್ಯವಾದದ್ದು ಏನಂದ್ರೆ, ಜನವರಿಯಲ್ಲಿ ಇಡೀ ದೇಶದಲ್ಲಿ
ಎಲ್ಲಾರು ಒಂಥರ ರಿಲ್ಯಾಕ್ಸ್ಡ್ ಆಗಿತ್ತು. ಹೌದು. ಎರಡನೇ ಅಲೆ ಬರತ್ತೆ ಅಂತ ನಾವು ಸ್ವಲ್ಪ ಜನ ಹೇಳ್ತಾನೆ ಇದ್ವಿ, ಹುಷಾರಾಗಿರ್ಬೇಕು, ಫೆಬ್ರವರಿ ಮಾರ್ಚ್ ಮೇಲೆನೆ ಬರೋದು, 5 ತಿಂಗಳು ಫಸ್ಟ್ ವೇವ್ ಇಳಿದ ಮೇಲೆ ಎರಡನೇ ವೇವ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಈ ಪ್ರಮಾಣದಲ್ಲಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ದೀಸ್ ಆರ್ 3 ಇಂಪಾರ್ಟೆಂಟ್ ಸರ್ಪ್ರೈಸಸ್. ಅಂಡ್ ಮೂರನೇದು, ಈ ತರ ರಾ ಮೆಟೀರಿಯಲ್ ಶಾರ್ಟೇಜ್ ಬರುತ್ತೆ ಅಂತ ಅದು ಭಾರತ ಸರ್ಕಾರದ ತಪ್ಪಲ್ಲ, ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ಸ್ ಅವರು ಸ್ವಲ್ಪ ಮುಂಜಾಗ್ರತೆ ವಹಿಸಿಕೊಂಡು ಅದನ್ನ ತಂದು ಇಟ್ಕೋಬೇಕಾಯ್ತು. ಇವಾಗ್ಲೂ ಏನು ಒಂದು 2 weeks ವಿ ಆರ್ ಲೂಸಿಂಗ್ ಟೈಮ್ ಬರ್ತಾ ಇದೆ. ಐ ಡೋಂಟ್ ಥಿಂಕ್ ಇಟ್ ಇಸ್ ಒಂದು ಸೆಟ್ ಬ್ಯಾಕ್ ಫಾರ್ 2 weeks ಅಷ್ಟೇ. ನಾನು ನಿನ್ನೆ ಗಮನಿಸ್ತಿದ್ದ ಹಾಗೆ ಚೈನಾ ನಿನ್ನೆಯಿಂದ 16ರಿಂದ 29 ವರ್ಷದ ಒಳಗಿರುವ ಜನರಿಗೆ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಶುರು ಮಾಡ್ಕೊಂಡಿದೆ. ಅಫ್ಕೋರ್ಸ್ ಬಿಡಿ, ಅವರ ಸೈನೋವ್ಯಾಕ್ ಬಗ್ಗೆ ಬಹಳ ಪ್ರಶ್ನೆಗಳಿದೆ. ದೇ ಟು ಹ್ಯಾವ್ ಲಾಟ್ ಆಫ್ ಕನ್ಸರ್ನ್ಸ್ ಅಬೌಟ್ ದಿ ಸೈನೋವ್ಯಾಕ್, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಅವ್ರೇನೋ ಇವಾಗ ಅದೇನೋ ವ್ಯಾಕ್ಸಿನೇಷನ್ ಕಾಕ್ಟೈಲೋ ಮಾಕ್ಟೈಲೋ ಮಾಡೋಕ್ಕೂ ಹೊರಟಿದಾರಂತೆ, ಅದು ನಿಮ್ಗೆ ಗೊತ್ತಿರೋ ವಿಷಯ. ಒಂದು ಡೋಸ್ ಸೈನೋವ್ಯಾಕ್ ತಗೊಳ್ಳಿ, ಇನ್ನೊಂದು ಡೋಸು ಸೆಕೆಂಡ್ ಡೋಸ್ ಬೇರೆ ಯಾವುದೋ ತಗೊಳ್ಳಿ ಅಂತ, ಅದು ಬೇರೆ ವಿಷಯ. ಬಟ್ ವಾಟ್ ಎವರ್ ಇಟ್ ಈಸ್, ನಾನು ಯಾಕೆ ಇದನ್ನು ಕೇಳಿದೆ, ಭಾರತದಲ್ಲಿ ಅತಿ ಶೀಘ್ರದಲ್ಲಿ ಈ 16 ಅಥವಾ 18 to 45 ಗ್ರೂಪಿಗೆ ಯಾಕೆ ಇದು ಅಡ್ಮಿನಿಸ್ಟರ್ ಆಗಬೇಕು ಅಂತಂದರೆ, ವಿ ಆರ್ ಆಲ್ ವೆರಿ ಮೊಬೈಲ್ ಅಂತ. ಅಂದರೆ ನಾವು ವಿ ಆರ್ ಆಲ್ ಎಕ್ಸ್ಪೋಸ್ಡ್, ತುಂಬ ಆ್ಯಕ್ಟಿವ್ ಗ್ರೂಪ್, ನಾವು ತುಂಬ ಓಡಾಡ್ತೀವಿ, ಕೆಲಸ ಮಾಡ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಪ್ರತಿದಿನದ ಹೋರಾಟಗಳನ್ನು ಮಾಡ್ತೀವಿ, ಮತ್ತು ಮನೆಗೆ ಹೋಗ್ತೀವಿ. ಮನೆಯಲ್ಲಿ ಅದೇ 45+ ಇರುವ ಕೋಮಾರ್ಬಿಡಿಟೀಸ್ ಇರೋರು ಇರ್ತಾರೆ, ಅಥವಾ 60+ ಇರುವ ಹಿರಿಯರು ವೃದ್ಧರು ವಿತ್ ಕೋಮಾರ್ಬಿಡಿಟೀಸ್ ಇರ್ತಾರೆ. ಐ ಥಿಂಕ್ ಇಟ್ ಈಸ್ ವೆರಿ ಕ್ರೂಷಿಯಲ್ ಪಾರ್ಟ್ ಅಂತ ಅನ್ಸುತ್ತೆ. ಡಾಕ್ಟರ್ ರವಿ, ತಮ್ಗೇನು ಅನ್ಸುತ್ತೆ? ತಾವು ಹೇಳೋದು ಬಹಳ ಕರೆಕ್ಟು. ಆದ್ರೆ ಸರ್ಕಾರದ ವತಿಯಿಂದ, WHO ವತಿಯಿಂದ, ಅಂತಾರಾಷ್ಟ್ರೀಯ ಸಂಸ್ಥೆಗಳ ವತಿಯಿಂದ ಇನ್ನೊಂದು ಆರ್ಗ್ಯುಮೆಂಟ್ ನಾನು ತಮಗೆ ಕೊಡ್ತೀನಿ. ಅದನ್ನ ಕೇಳ್ಬಿಟ್ಟು ನಾವಿಬ್ರು ಹೇಳೋದು ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ, ನಾನು ಆ ಕಡೆ ಇರೋ ಆ ಆರ್ಗ್ಯುಮೆಂಟ್ ಹೇಳ್ತೀನಿ. ದಯವಿಟ್ಟು ಹೇಳಿ. ಈಗಾಗಲೇ ಮೊದಲನೇ ಅಲೆಯಲ್ಲಿ 1 ವರ್ಷದಲ್ಲಿ ನಮಗ್ ಗೊತ್ತಾಗಿರೋದೇನು, ಕಾಯಿಲೆ ತೀವ್ರತೆ ಹೆಚ್ಚಿರೋದು, ಮರಣ ಹೆಚ್ಚಾಗೋದು ಹಿರಿಯರಲ್ಲಿ, ಮಾರ್ಟಾಲಿಟಿ. ಕರೆಕ್ಟ್. ಚಿಕ್ಕವರಿಗೆ ಬಂದ್ರೇನು 90% ಎಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ. ಕರೆಕ್ಟ್. ಈ ಇರೋ ಲಸಿಕೆಗಳ ಗ್ಯಾರಂಟಿ ಏನು, ತೀವ್ರತೆ ಕಮ್ಮಿ ಮಾಡತ್ತೆ, ಮರಣನ ತಡೆಗಟ್ಟತ್ತೆ. ಕರೆಕ್ಟ್. ಇದು ಯಾರಿಗೆ ಫಸ್ಟ್ ಸಿಕ್ಕಬೇಕು? ಫಾರ್ ದಿ ಮೋಸ್ಟ್ ವಲ್ನರಬಲ್ ಕೇಸ್ಗೆ. ಒಂದು. ಎರಡನೇದು, ಬಡವರಿಗೆ ಪ್ಲಸ್ ಅಂಡರ್ ಪ್ರಿವಿಲೇಜ್ಡ್ ಅವರಿಗೆ ಒಂದು ಫೇಸ್ಡ್ ಮ್ಯಾನರ್ ಅಲ್ಲಿ, ಅವರಲ್ಲಿ ಆ ಏಜ್ ಗ್ರೂಪ್ ಇರೋರು ಅವರಾಗಿ ಮುಂದೆ ಬಂದು ತಗೊಳ್ಳಲ್ಲ, ಅವ್ರನ್ನ ನಾವಾಗಿ ಹೋಗಿ ಹುಡುಕಿ ಅವರಿಗೆ ಈ ಒಂದು ಲಸಿಕೆಯನ್ನು ಕೊಡಬೇಕು. ಕಂಪ್ಲೀಟ್ಲಿ. ಇವಾಗ ನೀವು ಮಾರ್ಕೆಟ್ ತಂದು ನೀವು ಮಾರಾಟ ಮಾಡಿದ್ರೆ ಹಣ ಶಕ್ತಿ ಇರೋರು ಅದನ್ನ ತಗೊಳ್ತಾರೆ. ಸೊ ಈಕ್ವಿಟಿ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಇರೋದಿಲ್ಲ. ಅದರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಹಲವಾರು ದೇಶಗಳು, ಭಾರತ ದೇಶ ಮಾತ್ರ ಅಲ್ಲ, ಮೇಲಿಂದ ಕೆಳಗಡೆ ಬರ್ತಾ ಇದೆ ಕವರ್ ಮಾಡಿಕೊಂಡು. ನನಗೂನು ಆಸೆ, ಎಲ್ಲಾರ್ಗು ಇವತ್ತೇ ಕೊಡ್ಬೇಕು. ಒಂದು ಸಿಂಪಲ್ ಅರಿಥಮೆಟಿಕ್ ಹೇಳ್ತೀನಿ, 100 ಕೋಟಿ ಅಡಲ್ಟ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. 2 ಡೋಸ್ ಅಂದ್ರೆ 200 ಕೋಟಿ ಡೋಸ್. 200 ಕೋಟಿ ಡೋಸ್ ಅಂದ್ರೆ 2,000 ಮಿಲಿಯನ್ ಡೋಸು. ಇಡೀ ಜಗತ್ತಲ್ಲಿನೇ ಅಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ, ಅಷ್ಟು 1 ವರ್ಷದಲ್ಲಿನೂ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಅದೆಲ್ಲಾನು ಭಾರತಕ್ಕೆ ಬರಬೇಕು. ಒಂದಾಯ್ತಾ? ಎರಡನೇ ಪ್ರಾಕ್ಟಿಕಲ್ ಡಿಫಿಕಲ್ಟಿ ತಾವು ಯೋಚನೆ ಮಾಡಬೇಕು. ವ್ಯಾಕ್ಸಿನ್ ಕೊಡೋದು ಅಟ್ಲೀಸ್ಟ್ ಇಟ್ ರಿಕ್ವೈರ್ಸ್, ಅದಕ್ಕೆ ಬೇಕಾಗಿರೋರು ಒಂದೊಂದು ಸೆಂಟ್ರಲ್ಲಿ 1 ಡಾಕ್ಟರ್ ಆದ್ರೂ ಬೇಕಾ, ಒಂದೊಂದು ಸೆಂಟ್ರಲ್ಲಿ 1-2 ನರ್ಸ್ಗಳು ಬೇಕಾ ಇಂಜೆಕ್ಟ್ ಮಾಡಕ್ಕೆ, ಯಾರಿಗಾದ್ರೂ ತೊಂದರೆ ಬಂದ್ರೆ ಅವ್ರನ್ನ ಅಟೆಂಡ್ ಮಾಡಕ್ಕೆ 1-2 ಬೆಡ್, ಎಮರ್ಜೆನ್ಸಿ ಡ್ರಗ್ಸ್, ಅದೆಲ್ಲ ಫೆಸಿಲಿಟೀಸ್ ಬೇಕಾ? ಎಷ್ಟೊಂದು ಸಾವಿರಾರು ವ್ಯಾಕ್ಸಿನೇಷನ್ ಸೆಂಟರ್ಸ್ ತಾವು ಇಟ್ಕೊಳ್ತೀರಿ. 1 ಲಕ್ಷ ಇಟ್ಕೊಳ್ತೀರಾ? 2 ಲಕ್ಷ ಇಟ್ಕೊಳ್ತೀರಾ?
ಅಷ್ಟು ಡಾಕ್ಟರ್ಗಳಿದಾರ, ಅಷ್ಟು ನರ್ಸ್ಗಳಿದಾರ, ವ್ಯಾಕ್ಸಿನೇಷನ್ ಟೈಮ್ ಎಷ್ಟು? ಒಂದ್ ದಿನಕ್ಕೆ 1,00,000 ವ್ಯಾಕ್ಸಿನೇಷನ್ ಸೆಂಟರ್ಸ್ ಇದ್ರೆ ಒಂದು ಸೆಂಟರ್ ಅಲ್ಲಿ 30 ಕೊಡಬೇಕಾದ್ರು 40, 100 ಅಥವಾ 200 ಅಂದ್ರೆ 200 ಲಕ್ಷ ಅಂದ್ರೆ 2 ಕೋಟಿ ಜನಕ್ಕೆ ಒಂದು ದಿನಲ್ಲಿ ಕೊಡಬಹುದು. ಆದ್ರೆ ವ್ಯಾಕ್ಸಿನ್ ಇರ್ಬೇಕು. ಹೌದು 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 ಹೌದು. ಅದೆಷ್ಟು ಸ್ಟೋರ್ ಮಾಡೋ ಅಷ್ಟು ರೆಫ್ರಿಜರೇಟರ್ಸ್ ಇರ್ಬೇಕು. ಎಲ್ಲರಿಗೂ ಆಸೆ, ಎಲ್ಲರೂ ಇನ್ಕ್ಲೂಡಿಂಗ್ ಮೆನಿ ಸ್ಟೇಟ್ಸ್ ಸೀನಿಯರ್ ಲೀಡರ್ಸ್ ಆರ್ ಸೇಯಿಂಗ್ ಓಪನ್ ಇಟ್. ಸ್ವಲ್ಪ ನಿಧಾನವಾಗಿ ಯೋಚಿಸಿದ್ರೆ ಇಟ್ ಈಸ್ ಇಂಪಾಸಿಬಲ್ ಟು ಗೆಟ್ ಇಂಡಿಯಾ ವ್ಯಾಕ್ಸಿನೇಟೆಡ್ ಇನ್ ಅ ಫ್ಯೂ ಮಂತ್ಸ್. Okay. It is not possible. But at least by the end of this year? It is possible by the end of the year. Yeah. By the end of the year, you will have another wave. What is it, sir? ನನಗೆ ಇರೋದೇ ಕೂದಲು ಕಮ್ಮಿ, ಅದು ಬರ್ಲಿಲ್ಲ ಅಂದ್ರೆ ಆ ಇರೋದನ್ನ ನಾನು ತೆಗೆಸ್ಕೊಂಡ್ಬಿಡ್ತೀನಿ. ಅಯ್ಯೋ ದೇವ್ರೆ. ಹಿಸ್ಟ್ರಿಯಿಂದ ನಾವು ಇತಿಹಾಸದಿಂದ ಪಾಠ ಕಲಿಬೇಕು, ಇಲ್ಲ ಅಂದ್ರೆ ನಾವು ದಗ್ಗರಾಗ್ತೀವಿ. ದೇರ್ ವಿಲ್ ಬಿ ಎ ಥರ್ಡ್ ವೇವ್. ಅದು ಯಾವ ಪ್ರಮಾಣಕ್ಕಿರತ್ತೆ, ಎಷ್ಟು ಎತ್ತರ ಇರುತ್ತೆ, ಇಲ್ಲ ಅದು ಬಹಳ ಕಮ್ಮಿ ಇದ್ರೆ ಎಲ್ಲಾರ್ಗೂ ಸಂತೋಷ. ಕಮ್ಮಿ ಇರ್ಬೇಕಾದ್ರೆ ಇವಾಗಿಂದ ನಾವು ಲಸಿಕೆ ಪ್ರೊಮೋಟ್ ಮಾಡಿ ಯಾರು ವಲ್ನರಬಲ್ ಇದಾರೋ ಅವ್ರನ್ನ ನಾವು ಫಸ್ಟ್ ಸುರಕ್ಷಿತವಾಗಿ ಇಟ್ಕೊಂಡು ಆಮೇಲೆ ಎಲ್ರಿಗೂ ಕೊಡಬೇಕು. ಇದು ನನ್ನ ಭಾವನೆ. ನೌ ಯು ಟೆಲ್ ಮಿ whether you are right or I am right, that is not the question. Both of us are right. So fantastic, sir. One last quick bite ನಿಮ್ಮಿಂದ ನನಗೆ ಬೇಕು. Dr. Reddy's with the Sputnik V, RDF ಎಲ್ಲ ಡೆವಲಪ್ ಮಾಡ್ತಾ ಇದ್ದೀರಿ. ಇವರು ಒನ್ ಆಫ್ ದಿ ಕೀ ಪರ್ಸನ್ಸ್ ದೇರ್ ಆಸ್ ವೆಲ್. ಸೊ ಯಾವಾಗ ಸ್ಪುಟ್ನಿಕ್ ವಿ ಭಾರತಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಭಾರತಕ್ಕೆ ಸ್ಪುಟ್ನಿಕ್ ವಿ ನಿಮಗೆ ಮೇ ಎಂಡ್ಗೆ ಬರುತ್ತೆ. ಇನಿಷಿಯಲಿ ನನಗೆ ಗೊತ್ತಿದ್ದಂಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಇಂಪೋರ್ಟೆಡ್ ಅಂಡ್ ಬಾಟಲ್ಡ್ ಇನ್ ರೆಡ್ಡಿಸ್ ಲ್ಯಾಬ್ ಅಂಡ್ ಡಿಸ್ಟ್ರಿಬ್ಯೂಟೆಡ್. ಅಷ್ಟೊಳಗೆ ರೆಡ್ಡಿ ಲ್ಯಾಬ್ ಅವರು ಫೆಸಿಲಿಟಿನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಶುರು ಮಾಡ್ತಾರೆ. ಆ ಶುರು ಮಾಡಿದ ಮೇಲೆ ಅದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಇದೆ. ಬ್ಯಾಚ್ ಸರ್ಟಿಫೈ ಆಗಬೇಕು, ಅದನ್ನ ಇಮ್ಯುನೋಜೆನ್ಸಿ ಸರ್ಟಿಫೈ ಆಗಬೇಕು, ಅದನ್ನ ಸ್ಟೆರಿಲಿಟಿ ಸರ್ಟಿಫೈ ಆಗಬೇಕು. ಆಮೇಲೆ ಅದು DCGA ಪುನಃ ಅದಕ್ಕೆ ಓಕೆ ಮಾರ್ಕೆಟ್ ಮಾಡಿ ಅಂತ ಸೀಲ್ ಹಾಕಿ ಕೊಡಬೇಕು. ಇದೆಲ್ಲ ಅವರು ಸ್ಕೇಲ್ ಅಪ್ ಮಾಡಿ ಇದೆಲ್ಲ ಮಾಡ್ಸಕ್ಕೆ 3 ತಿಂಗಳಾಗತ್ತೆ. ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಮಾಡಿ ಬರೋ ಸ್ಪುಟ್ನಿಕ್ ವ್ಯಾಕ್ಸಿನ್ 3 ತಿಂಗಳಾಗತ್ತೆ. ಆದ್ರೆ ಅಷ್ಟು ದಿನ ನಾವು ವೆಯ್ಟ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ರಷ್ಯಾ ಏನ್ ಮಾಡತ್ತೆ ಅಂದ್ರೆ ಸ್ವಲ್ಪ ಬಲ್ಕ್ ಅಲ್ಲಿ ವ್ಯಾಕ್ಸಿನ್ ಇಲ್ಲಿ ಕಳ್ಸ್ಕೊಡ್ತಾರೆ, ಬಾಟಲ್ ಮಾಡಿ ಅದನ್ನ ಮಾರ್ಕೆಟ್ ಮಾಡ್ತಾರೆ. ಅದಾದ್ರೆ ರೆಡ್ಡಿ ಲ್ಯಾಬ್ಸ್ ಅಲ್ದ್ರೆ ಇನ್ನೊಂದು 4 ಲ್ಯಾಬ್ಸ್ RDIF ರಷ್ಯನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಅವರು ಸೈಮಲ್ಟೇನಿಯಸ್ ಆಗಿ ಅವ್ರಿಗೂ ಲೈಸೆನ್ಸ್ ಕೊಟ್ಟಿದ್ದಾರೆ. ಗ್ಲ್ಯಾಂಡ್ ಫಾರ್ಮಾ, ಪೆನೆಸಿಯಾ ಬಯೋಟೆಕ್, ಐಲಿಸ್ ಬಯೋಫಾರ್ಮಾ, ಇದು 4 ಲ್ಯಾಬ್ಗಳು ಸೇರಿ ಈ ವರ್ಷ ಕೊನೆಗೆ ಸುಮಾರು ಒಂದು 500 to 800 million ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಡೋಸಸ್ ಟು ಮ್ಯಾನುಫ್ಯಾಕ್ಚರ್. That's something like it. Sir, it was so fantastic, Dr. Ravi ಅವರೇ. It was so fantastic. ಬಹಳ ವಿಷಯಗಳನ್ನು ತುಂಬಾ ಧನ್ಯವಾದ. ನಿಮ್ಮ ಚಾನೆಲ್ಗೆ ಕರೆದ್ರಿ, ನಮಗೆ ಅವಕಾಶ ಕೊಟ್ರಿ 2 ಮಾತು ಹೇಳಕ್ಕೆ. Thank you. Lots of love and wishes to you, sir. ನಮಸ್ಕಾರ. And I must say, sir, this is a channel without noise. ತುಂಬಾ ಸಂತೋಷ. Thank you, sir. Thank you. Lots of love to you. Right, that's amazing of him. Okay, ಬೇರೆ ವಿಷಯಗಳನ್ನು ಮಾತಾಡೋಣ. ಒಂದು ರೀತಿ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಇದು. ನೀವು ಭಾಳ ಮಾತಾಡ್ತೀವಿ, ಆದರೆ ಇದರ ಹಿಂದೆ ಇರುವ ದೊಡ್ಡ ಖ್ಯಾತನಾಮರೆಲ್ಲ ಹೇಗೆ ಕೆಲಸ ಮಾಡ್ತಿರ್ತಾರೆ ಅನ್ನೋದನ್ನು ತಾವು ಗಮನಿಸಬೇಕು. ಐಮ್ ಲೈಕ್ ವಾವ್ ಫ್ಯಾಕ್ಟರ್ ಇದೆಲ್ಲ ಕೂಡ. ಓಕೆ, ಎಲೆಕ್ಷನ್ನ ಬಗ್ಗೆ ಮಾತಾಡೋಣ ಬ್ರೇಕ್ ತೊಗೊಂಡ್ಮೇಲೆ. ಆಮೇಲೆ ಬೇರೆ ಸುದ್ದಿಗಳಿದ್ದಾವೆ. ಟ್ರಾನ್ಸ್ಪೋರ್ಟ್ ಬಗ್ಗೆ ಕೂಡ ಸಾಧ್ಯ ಆದರೆ ಒಂಚೂರು ಮಾತಾಡೋಣ. ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ನ್ಯೂಸ್ ಕಮಿಂಗ್ ಅಪ್ ಆಫ್ಟರ್ ಬ್ರೇಕ್. ತಾಜಾ ತಂಪಾಗಿರುತ್ತೆ, ತನುಮನದಲ್ಲಿ ಖುಷಿ ಇರುತ್ತೆ, ಸದಾ ಗಮನವಿರಲಿ
ಮನಸ್ಸು ತಂಪು, ಮನಸ್ಸು ತಾಜಾ ಇರಲಿ. ಸಿಂಫನಿ ಏರ್ ಕೂಲರ್ಸ್. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇಲ್ಲದೆ ರಾಮಬಾಣ. ಪರಿಶುದ್ಧ ನೋನಿ ಬಳಸಿ ಸಮಸ್ಯೆಯಿಂದ ಮುಕ್ತರಾಗಿ. ಆರೋಗ್ಯ ವಿಭಾಗ್ಯ ವೀಕ್ಷಿಸಿ ಬೆಳಗ್ಗೆ 10:30ಕ್ಕೆ. ಏನೂ ಇಲ್ಲದೆ ಬದುಕಬಹುದು, ಯಾರೂ ಇಲ್ಲದೆಯೂ ಬದುಕಬಹುದು. ಆದರೆ ಅವನಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ನೇಗಿಲ ಕುಲದೊಳಗಡಗಿದ ಕರ್ಮ, ನೇಗಿಲ ಮೇಲೆಯ ನಿಂತಿದ ಧರ್ಮ, ನೇಗಿಲ ಮೇಲೆಯ ನಿಂತಿದ ಧರ್ಮ. ಅನ್ನದಾತ, ಜೀವದಾತ, ರೈತರ ಪರ TV5, ರೈತರ ಜೊತೆ TV5. ವೆಲ್ಕಮ್ ಬ್ಯಾಕ್. ಬ್ರೇಕ್ನ ನಂತರದಲ್ಲಿ ವಿ ವಿಲ್ ಗೋ ಫಾರ್ ದಿ ಎಲೆಕ್ಷನ್. ಏನಿಲ್ಲ, ಭಾಳ ಸಿಂಪಲ್. ನಾಳೆ ಎಲೆಕ್ಷನ್ನು ಏನಾಗ್ಬೋದು ನೋಡಿ. ಬೈ ಎಲೆಕ್ಷನ್ ವೋಟಿಂಗ್ಗೆ ಕೌಂಟ್ ಡೌನ್. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಮತದಾನ. ಕೊರೋನಾ ಆತಂಕದ ನಡುವೆಯೂ ನಾಳೆ 3 ಬೈ ಎಲೆಕ್ಷನ್ಗೆ ವೋಟಿಂಗ್. ಬೆಳಗಾವಿ ಲೋಕಸಭಾ ಕ್ಷೇತ್ರ ಹಾಗೂ ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಗಮ ಮತದಾನಕ್ಕಾಗಿ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಮತದಾನ ಶುರು. ಮೇ 2ರಂದು ಫಲಿತಾಂಶ ಹೊರಬೀಳಲಿದೆ. ಕೋವಿಡ್ ಮಾರ್ಗಸೂಚಿಯಂತೆ ಮತದಾನ ನಡೆಯಲಿದೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಹಣಾಹಣಿ. ಸುರೇಶ್ ಅಂಗಡಿ ಅವರ ನಿಧನದಿಂದ ತೆರವಾದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಗಮನ ಸೆಳೆದಿದೆ. ಬಿಜೆಪಿಯಿಂದ ಮಂಗಲ ಸುರೇಶ್ ಅಂಗಡಿ ಸ್ಪರ್ಧಿಸಿದ್ರೆ, ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಅಖಾಡದಲ್ಲಿದ್ದಾರೆ. ಒಟ್ಟು 18 ಲಕ್ಷ ಮತದಾರರಿದ್ದಾರೆ. ಮಸ್ಕಿಯಲ್ಲೂ ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್. ಬಿಜೆಪಿಯಿಂದ ಪ್ರತಾಪ್ ಗೌಡ ಪಾಟೀಲ್ ಹಾಗೂ ಕಾಂಗ್ರೆಸ್ನಿಂದ ಬಸನಗೌಡ ತುರ್ವಿಹಾಳ್ ಅಖಾಡದಲ್ಲಿದ್ದಾರೆ. ಒಟ್ಟು 2,80,000 ಮತದಾರರಿದ್ದಾರೆ. ಪ್ರತಾಪ್ ಗೌಡ ಗೆಲ್ಲಿಸೋಕೆ ವಿಜಯೇಂದ್ರ ಉಸ್ತುವಾರಿ ವಹಿಸಿದ್ರೆ, ತುರ್ವಿಹಾಳ್ ಗೆಲುವಿಗೆ ಟ್ರಬಲ್ ಶೂಟರ್ ಡಿಕೆಶಿ ನಿಂತಿದ್ದಾರೆ. ಬಸವ ಕಲ್ಯಾಣದಲ್ಲಿ 4 ನಡುವೆ ಫೈಟ್. ಬಸವ ಕಲ್ಯಾಣದಲ್ಲಿ 2,39,000 ಮತದಾರರಿದ್ದಾರೆ. 4 ಅಭ್ಯರ್ಥಿಗಳ ನಡುವೆ ಫೈಟ್ ಇದೆ. ಕಾಂಗ್ರೆಸ್ನಿಂದ ಮಾಲಾನಾರಾಯಣ ರಾವ್, ಬಿಜೆಪಿಯಿಂದ ಶರಣು ಸಲ್ಗಾರ್, ಜೆಡಿಎಸ್ನಿಂದ ಖಾದ್ರಿ ಕಣಕ್ಕಿಳಿದಿದ್ದಾರೆ. ಮಾಜಿ ಶಾಸಕ ಮಲ್ಲಿಕಾರ್ಜುನ ಖೂಬಾ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಒಟ್ಟಿನಲ್ಲಿ ನಾಳೆಯ ಮತದಾನ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು. ಓಕೆ, ದಟ್ ವಾಸ್ ಅ ನೈಸ್ ಅಪ್ಡೇಟ್ ಬೈ ದಿ ಡೆಸ್ಕ್ ಟೀಮ್. ರೆಮಿಡಿಸಿವಿರ್ ವಿಷಯ ಭಾಳ ಸ್ಪಷ್ಟವಾಗಿ ಮಾತನಾಡ್ಬಿಡೋಣ. ದೇಶದಲ್ಲಿ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇದ್ದಂತೆ ರೆಮಿಡಿಸಿವಿರ್ ಔಷಧಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇದನ್ನೇ ಕೆಲವರು ದಂಧೆ ಮಾಡಿಕೊಂಡು ಕಾಳಸಂತೆಯಲ್ಲಿ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಂಥವರಿಗೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡೋರ ವಿರುದ್ಧ ಕಠಿಣ ಕ್ರಮ ಅಂತಂದಿದ್ದಾರೆ. ಮತ್ತೊಂದು ಕಡೆ ರೆಮಿಡಿಸಿವಿರ್ ಬೆಲೆಯನ್ನು ಕೇಂದ್ರ ಇಳಿಕೆ ಮಾಡಿದೆ. 5,400 ರೂಪಾಯಿ ಇತ್ತು. ಫ್ಯಾಂಟಾಸ್ಟಿಕ್. 3,500 ಮಾಡಿದ್ದಾರೆ. ಈ ಬಗ್ಗೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾದಂಥ ಸದಾನಂದ ಗೌಡರು ಟ್ವೀಟ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಏನಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿದ್ದಾವೆ. ಕಳೆದ 24 ಗಂಟೆಯಲ್ಲಿ ದೆಹಲಿಯಲ್ಲಿ 19,486 ಕೇಸ್ ವರದಿಯಾಗಿದೆ. ಮಹಾರಾಷ್ಟ್ರದಲ್ಲಿ 63,729 ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. 35 ಲಕ್ಷ ಜನ ಹೋಮ್ ಕ್ವಾರಂಟೈನ್ನಲ್ಲಿದ್ದಾರಂತ ನೋಡಿ ಮಹಾರಾಷ್ಟ್ರದಲ್ಲಿ. ಓ ಮೈ ಗಾಡ್, ವಾಹ್. ಓಕೆ, ಕೊರೋನಾ ಆತಂಕದ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ವೆಸ್ಟ್ ಬೆಂಗಾಲ್ನ ಕೃಷ್ಣನಗರದಲ್ಲಿ ರೋಡ್ ಶೋ ನಡೆಸಿದ್ರು. ಸಾವಿರಾರು ಕಾರ್ಯಕರ್ತರಿದ್ದರು.
CBSE ಬೆನ್ನಲ್ಲೇ ICSE ಕೂಡ 10 ಮತ್ತು 12ನೇ ತರಗತಿ ಪರೀಕ್ಷೆ ಮುಂದೂಡಿಕೆ ಮಾಡಿದೆ. ಪರಿಷ್ಕೃತ ವೇಳಾಪಟ್ಟಿ ಬಗ್ಗೆ ಜೂನ್ 1ರಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಪರೀಕ್ಷೆಗೆ ಹಾಜರಾಗದೇ ಇದ್ರೂ ಪರವಾಗಿಲ್ಲ, ಪರೀಕ್ಷೆಗೆ ಹಾಜರಾಗದೇ ಇರೋ ವಿದ್ಯಾರ್ಥಿಗಳ ಫಲಿತಾಂಶಕ್ಕಾಗಿ ವಸ್ತುನಿಷ್ಠ ಮಾನದಂಡ ಸಿದ್ಧಪಡಿಸಲಾಗುತ್ತೆ ಅಂತ ಅಂದಿದ್ದಾರೆ. ದೇಶದಲ್ಲಿ ಕೋವಿಡ್ ಜಾಸ್ತಿ ಆಗ್ತಾ ಇದೆ, ಉತ್ತರ ಪ್ರದೇಶದಲ್ಲೂ ಜಾಸ್ತಿ ಆಗಿದೆ. ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ, ದೇವಸ್ಥಾನದ ಅರ್ಚಕರು ಮಾಸ್ಕ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ದೇವರಿಗೆ ಮಾಸ್ಕ್ ಹಾಕ್ಬಿಟ್ಟಿದ್ದಾರೆ. ಬಹುಕೋಟಿ ವಂಚಕ ನೀರವ್ ಮೋದಿಯನ್ನು ಭಾರತಕ್ಕೆ ಕೊಡುವುದಕ್ಕೆ ಬ್ರಿಟನ್ ಸಮ್ಮತಿ ಕೊಟ್ಟಿದೆ. ಈ ಆದೇಶವನ್ನು ಪ್ರಶ್ನಿಸಿ 28 ದಿನಗಳ ಒಳಗೆ ಹೈಕೋರ್ಟ್ ಮೊರೆ ಹೋಗುವ ಅವಕಾಶ ಇದೆ. ವಿಜಯ್ ಮಲ್ಯ ಅವರಂತೆ ಇವರೂ ಕೂಡ ಹಸ್ತಾಂತರ ಪ್ರಕ್ರಿಯೆಗೆ ತಡೆ ತರುವ ಸಾಧ್ಯತೆ ಇದೆ. ಇದು ಹುಲಿರಾಯನೇ ಒಂದು ಕ್ಷಣ ಭಯಗೊಂಡಂಥ ದೃಶ್ಯ. ಹೆಪ್ಪುಗಟ್ಟಿದ್ದಂಥ ಕೆರೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಗ ಎದುರಾದಂಥ ಸನ್ನಿವೇಶ ಇದು. ವಿಶ್ವಾಸದಿಂದಲೇ ಹೆಪ್ಪುಗಟ್ಟಿದ ಕೊಳದಲ್ಲಿ ನಡ್ಕೊಂಡು ಹೋಗುವಾಗ ತೆಳುವಾದ ಮಂಜುಗಡ್ಡೆಯ ಪದರ ಬಿರುಕು ಬಿಟ್ಟು ಸಮತೋಲನ ಕಳೆದುಕೊಳ್ಳುತ್ತೆ. ಸಂಕಷ್ಟ ಎದುರಾಗಿದ್ದರೂ ಕೂಡ ತಕ್ಷಣ ಎಚ್ಚೆತ್ತುಕೊಂಡು ಅಪಾಯದಿಂದ ಪಾರಾಗಿದೆ. ಒಮ್ಮೆ ತಿರುಗಿ ನೋಡಿದಾಗ ಈ ಹುಲಿರಾಯನ ಕಣ್ಣಲ್ಲಿ 1000 ಪ್ರಶ್ನೆ ಉದ್ಭವಿಸಿರೋದು ಸುಳ್ಳಲ್ಲ. ಅಯ್ಯೋ ಪಾಪ ಮುದ್ದು ಚಂದ, ಸೋ ಕ್ಯೂಟ್ ಅಲ್ಲ. ದ ಫ್ಯಾಂಟಾಸ್ಟಿಕ್. ದೀಸ್ ಅನಿಮಲ್ಸ್ ಆರ್ ಗಾಡ್ಸ್, ಐ ಟೆಲ್ ಯು. ನೀವು ಅವುಗಳ ಕಣ್ಣಲ್ಲಿ ದೇವರು ಕಾಣಬಹುದೇ ಹೊರತು ಇನ್ನು ಎಲ್ಲೂ ಅಲ್ಲ. ಫ್ಯಾಂಟಾಸ್ಟಿಕ್, ದ ಆರ್ ಫ್ಯಾಂಟಾಸ್ಟಿಕ್. ಓಕೆ, ಇದು ಇನ್ನೊಂದು ಚಿಂಪಾಂಜಿ ಕಥೆ ಇದೆ ರೀ. ಇದು ಲಿಂಬನಿ ಎಂಬ ಚಿಂಪಾಂಜಿಯ ಹೃದಯ ಸ್ಪರ್ಶಿ ಕಥೆ. ಮರಿಯಾಗಿದ್ದಾಗ ತಾಯಿಯಿಂದ ಬೇರ್ಪಟ್ಟಿತ್ತು. ನಿಮೋನಿಯಾದಿಂದ ಜನಿಸಿದ ಲಿಂಬನಿಯನ್ನು ಆರಂಭದಲ್ಲಿ ತಾಯಿ ತಿರಸ್ಕರಿಸಿತ್ತು. ಆಸರೆ ಇಲ್ಲದೆ ನೊಂದಿದ ಈ ಪುಟಾಣಿಯನ್ನು